ಆರ್ಸಿಬಿ ಟೀಮ್ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಮತ್ತೊಂದು ಕಡೆ ವಿಧಾನಸೌಧದ ಎದುರು ಸಂಭ್ರಮಾಚರಣೆಗೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಗ್ರ್ಯಾಂಡ್ ಸ್ಟೆಪ್ ಮೇಲೆ ವೇದಿಕೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸರ್ಕಾರದಿಂದ ಸನ್ಮಾನವನ್ನ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಇನ್ನು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ವಿಕ್ಟರಿ ಯಾತ್ರೆಯನ್ನು ಕೂಡ ಮಾಡಲಾಗುತ್ತೆ. ವಿಧಾನಸೌಧದ ಡಿಸಿಪಿ ಎಂಎನ್ ಕರಿಬಸವನಗೌಡರಿಂದ ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ. ಗ್ರ್ಯಾಂಡ್ ಸ್ಟೆಪ್ ಮೇಲೆ ನಡೆಯುವಂತಹ ಸನ್ಮಾನ ಕಾರ್ಯಕ್ರಮಕ್ಕೆ ವೇದಿಕೆ ಸಿದ್ಧಪಡಿಸುವ ಬಗ್ಗೆ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೂಡ ಕೊಡಲಾಗಿದೆ. ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಲಿರುವಂತಹ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯಪಾಲರು ಸೇರಿದಂತೆ 7 ರಿಂದ 8 ಜನ ಹಾಗೂ ಟೀಮ್ ಮೆಂಬರ್ 28 ಜನರಿಗೆ ವೇದಿಕೆ ಮೇಲೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸಿಎಂ ಕಾವೇರಿ ನಿವಾಸದಲ್ಲಿ ಸಭೆಯನ್ನ ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆರ್ಸಿಬಿ ಆಟಗಾರರ ಆಗಮನಕ್ಕೆ ಕಾಯ್ತಾ ಇದೆ ಕರುನಾಡು. ಕರ್ನಾಟಕಕ್ಕೆ ಇವತ್ತು ಆಗಮಿಸ್ತಾ ಇರುವಂತಹ ಆರ್ಸಿಬಿ ತಂಡ, ಆರ್ಸಿಬಿ ಆಟಗಾರರಿಗೆ ಇವತ್ತು ಸನ್ಮಾನವನ್ನ ಮಾಡಲಾಗುತ್ತೆ. ಆರ್ಸಿಬಿ ತಂಡದಿಂದ ವಿಕ್ಟರಿ ಯಾತ್ರೆಯನ್ನ ಕೂಡ ಮಾಡಲಾಗುತ್ತೆ. ವಿಕ್ಟರಿ ಯಾತ್ರೆಗೆ ಅಡಚಣೆ ಆಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ಗೆ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಕಮಿಷನರ್ ದಯಾನಂದ್ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಕೂಡ ನಡೆಸ್ತಾ ಇದ್ರು. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಯಾವ ರೀತಿಯಾಗಿ ಸಿದ್ಧತೆಗಳಾಗಬೇಕು, ಮತ್ತೆ ಡೈವರ್ಷನ್ ಯಾವ ರೀತಿಯಾಗಿ ಆಗಬೇಕು, ಯಾವುದೇ ರೀತಿಯಾದಂತಹ ತೊಂದರೆಗಳಾಗದ ರೀತಿಯಾಗಿ ವಾಹನ ಸಂಚಾರರಿಗೆ ತೊಂದರೆ ಆಗದಂತೆ ಡೈವರ್ಷನ್ಸ್ ಯಾವ ರೀತಿ ಆಗಬೇಕು, ಮತ್ತು ಎಲ್ಲೆಲ್ಲಿ ಬ್ಯಾರಿಕೇಡ್ ಅಳವಡಿಕೆಗಳಾಗಬೇಕು, ಮತ್ತು ಯಾವ ರೀತಿಯಾಗಿ ಸಿದ್ಧತೆಗಳಾಗಬೇಕು ಅನ್ನೋದರ ಕುರಿತು ಸಿಎಂ ಸಿದ್ದರಾಮಯ್ಯನವರ ಜೊತೆ ಕಮಿಷನರ್ ದಯಾನಂದ್ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ರು. ಮತ್ತು ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ, ವಿಧಾನಸೌಧದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳಿಗೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಸಮಯದ ಅಭಾವ ಕೂಡ ಇದೆ. ಸೊ ಹಾಗಾಗಿ ಎಲ್ಲೂ ಯಾವುದೇ ರೀತಿಯಾದಂತಹ ಎಡವಟ್ಟುಗಳು ಕೂಡ ಆಗದ ಹಾಗೆ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಒಂದು ಕಡೆ ಪೊಲೀಸ್ ಇಲಾಖೆಗೆ ಇದು ಬಿಗ್ಗೆಸ್ಟ್ ಟಾಸ್ಕ್ ಇದು. ಯಾಕೆಂತಂದರೆ ಅಭಿಮಾನಿಗಳು ಜಾಸ್ತಿ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ, ಮತ್ತು ಅಲ್ಲಲ್ಲಿ ಬ್ಯಾರಿಕೇಡ್ ಅಳವಡಿಕೆಗಳು ಕೂಡ ಆಗಬೇಕು. ಆ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಬೇಕಾಗಿದೆ. ಮತ್ತು ತೆರೆದ ವಾಹನದಲ್ಲಿ ವಿಕ್ಟರಿ ಪರೇಡ್ ಅನ್ನ ನಡೆಸಲಾಗುತ್ತೆ. ಆರ್ಸಿಬಿ ಟೀಮ್ ಕೂಡ ಒಂದು ಕಡೆ ಸಕಲ ರೀತಿಯಾದಂತಹ ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂಥದ್ದು. ಸೊ ಹಾಗಾಗಿ ಅಭಿಮಾನಿಗಳು ಕೂಡ ಅತಿರೇಕವಾಗಿ ವರ್ತಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳು ಕೂಡ ಆಗಿದೆ. ಬಟ್ ಆದರೆ ನಮ್ಮ ಅಭಿಮಾನಿಗಳು ಆ ರೀತಿಯಾಗಿ ಮಾಡೋಲ್ಲ, ಅತಿರೇಕವಾಗಿ ವರ್ತಿಸೋದಿಲ್ಲ ಅನ್ನುವಂತಹ ನಂಬಿಕೆಗಳು ಕೂಡ ಇದೆ. ಯಾಕೆಂತಂದರೆ ನಿನ್ನೆ ಎಲ್ಲೋ 1-2 ಇನ್ಸಿಡೆಂಟ್ ಬಿಟ್ಟರೆ ಮ್ಯಾಚ್ ನಡೆದಂತಹ ಸಂದರ್ಭದಿಂದ ಹಿಡಿದು ಮುಗಿಯುವವರೆಗೂ ಕೂಡ ತುಂಬ ಖುಷಿಯಿಂದ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಅದೇ ತಾಳ್ಮೆ, ಅದೇ ರೀತಿಯಾದಂತಹ ಅಭಿಮಾನವನ್ನು ತೋರ್ತಾರೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇದೆ. ಅಭಿಮಾನಿಗಳು ಕೂಡ ಅಷ್ಟೇ ನಯವಾಗಿ ವರ್ತಿಸಬೇಕಾಗಿದೆ. ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಒಂದು ಸಂಭ್ರಮ ದುಪ್ಪಟ್ಟನ್ನು ಕೂಡ ಮಾಡ್ತಾ ಇರುವಂಥದ್ದು. ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರಲ್ಲ, ಲೋಕಲ್ ಬಾಯ್ಸ್ಗಳ ಜೊತೆ ಅವರು ಯಾವ ರೀತಿಯಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ, ಅವರ ಮುಖದಲ್ಲಿ ಯಾವ ರೀತಿಯಾಗಿ ಸಂತಸ ಇರುತ್ತೆ, ಅದೆಲ್ಲವನ್ನ ಕೂಡ ನಾನು ನೋಡಬೇಕು, ನಾನು ತುಂಬ ಕಾತುರನಾಗಿದ್ದೇನೆ ಅಂತ ಹೇಳಿ ಅವರು ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಅಭಿಮಾನಿಗಳಿಗೆ ಇನ್ನೊಂದಷ್ಟು ಖುಷಿಯನ್ನು ಕೂಡ ತಂದುಕೊಟ್ಟಿರುವಂಥದ್ದು.